ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯವನ್ನು ಮಾಡುತ್ತಿದ್ದೇನೆ. ಚಪಾತಿ ಮಾಡಲು ಗೋಧಿ ಹಿಟ್ಟಿಗೆ 1-2 ಸ್ಪೂನ್ ಎಣ್ಣೆ ಮತ್ತು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಿಸಿಕೊಂಡು ಅದರ ಹಿಟ್ಟನ್ನು ನಾದಿ ಒಂದು ಕಡೆ ಇಟ್ಟುಕೊಳ್ಳಬೇಕು. ನಂತರ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿ ಕಾಯ್ದ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕಬೇಕು. ನಂತರ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕಿ ಅದು ಸಾಸಿವೆ ಜೀರಿಗೆ ಹಾಕಿದ ನಂತರ ಅದು ಚಟಪಟಾದ ನಂತರ ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ಕಟ್ಟು ಮಾಡಿದ ಈರುಳ್ಳಿಯನ್ನು ಕೂಡ ಹಾಕಬೇಕು. ಹಾಕಿದ ನಂತರ ಅದಕ್ಕೆ ಕರಿಬೇವನ್ನು ಕೂಡ ಹಾಕಿ ನಂತರ ಬೇಯಿಸಿದ ಬೀಟ್ರೂಟನ್ನು ಹಾಕಿ ಕೂಡಿಸಬೇಕು. ನಂತರ ಅದನ್ನು ಚೆನ್ನಾಗಿ ಬಾಡಿಸಬೇಕು. ಚೆನ್ನಾಗಿ ಬಾಡಿಸಿದ ಮೇಲೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ತುರಿ ಮಾಡಿಕೊಂಡಿದ್ದ ಕೊಬ್ಬರಿ ತುರಿಯನ್ನು ಕೂಡ ಹಾಕಿದ ನಂತರ ಸ್ವಲ್ಪ ಧನಿಯಾ ಕೂಡ ಹಾಕಿ ನಂತರ ಅದಕ್ಕೆ ಎಷ್ಟು ರುಚಿಗೆ ಬೇಕೋ ಅಷ್ಟೇ ಉಪ್ಪನ್ನು ಹಾಕಿ ಮತ್ತು ಸ್ವಲ್ಪ ಒಂದು ಚಿಟಿಕೆ ಸಕ್ಕರೆ ಪುಡಿಯನ್ನು ಹಾಕಿ ರುಚಿಯಾದ ಬೀಟ್ರೂಟನ್ನು ತಯಾರಿಸಿಕೊಳ್ಳಬಹುದು. ಈ ರೀತಿ ಬೀಟ್ರೂಟ್ ಪಲ್ಯವನ್ನು ಮಾಡಿ ಒಂದೆಡೆಗೆ ಇಡಿಸಿ ನಂತರ ಚಪಾತಿಯನ್ನು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಲಟ್ಟಿಸಿಕೊಂಡು ಅದನ್ನು ಕಾದ ತವೆ ಮೇಲೆ ಹಾಕಿ ಚೆನ್ನಾಗಿ ಎರಡೂ ಕಡೆ ಬೇಯಿಸಿ ಚಪಾತಿಯನ್ನು ಬೇಯಿಸಬೇಕು. ನಂತರ ಅದನ್ನು ಬೀಟ್ರೂಟ್ ಪಲ್ಯದೊಂದಿಗೆ ಸರ್ವ್ ಮಾಡಿ ಕೊಡಲು ಸಿದ್ಧವಾಗಿದೆ. ಈ ರೀತಿ ಬೀಟ್ರೂಟ್ ಪಲ್ಯ ಮಾಡಬಹುದು. ಮಕ್ಕಳಿಗೆ ಲಂಚ್ ಬಾಕ್ಸ್ದಲ್ಲಿ ಕೂಡ ಕೊಡಬಹುದು.